ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ನಾನಿವತ್ತು ವ್ಲಾಗ್ ಸ್ಟಾರ್ಟ್ ಮಾಡಬೇಕಂತ ಹೇಳ್ಬಿಟ್ಟು ವ್ಲಾಗ್ ಸ್ಟಾರ್ಟ್ ಮಾಡಿದೆ. ನಾನು ನಮ್ಮ ಅಕ್ಕನ ಫ್ರೆಂಡು ಮನೆಯಿಂದ ಬರ್ತಾ ಒಂದು ಐಸ್ ಕ್ರೀಮ್ ಹಾಕ್ಕೊಂಡಿದ್ವಿ. ನಾವು ಹೋಗ್ತಾ ಇರೋದು ಇವತ್ತು ಬೆಂಗಳೂರಿಗೆ. ಕೊಟ್ಟೂರು ಸರ್ಕಲ್ ಮೇಲೆ ಅರಸೀಕೆರೆಗೆ ಹೋಗ್ಬೇಕಿತ್ತು. ಅರಸೀಕೆರೆಗೆ ಹೋಗ್ತಾ ಇದ್ವಿ. ಕೊಟ್ಟೂರು ಸರ್ಕಲ್ ನೋಡಿ ಹೇಗಿದೆ. ಆಮೇಲೆ ಹೋಗ್ತಾ ನಮ್ಮ ಅಕ್ಕ ಯಾವ ಬಸ್ಸಲ್ಲಿ ಹೋಗಬೇಕು ಬೆಂಗಳೂರಿಗೆ ಅಂತ ಯೋಚನೆ ಮಾಡ್ತಾಯಿದ್ರು. ಯಾವ ಬಸ್ಸಲ್ಲಿ ಹೋಗ್ತೀವೋ ಏನೋ ಅಂತ ನನಗೂ ಗೊತ್ತಿರಲಿಲ್ಲ. ಹಾಗೆ ಹೋಗ್ತಾ ಅರಸೀಕೆರೆ ಬಂದ್ವಿ. ಅರಸೀಕೆರೆ ಹೋಗ್ಬೇಕಾದ್ರೆ ಕೆರೆ ನೋಡಿದ್ವಿ. ಕೆರೆ ಫುಲ್ ತುಂಬಿತ್ತು. ನಮ್ಮ ಅಕ್ಕ ಅವರು ಮಲ್ಕೊತೀನಿ ಅಂತ ಹೇಳ್ತಾಯಿದ್ರು. ಬಂದು ಇವ್ರನ್ನ ಎದಳಿಸಿ ಇವ್ರ ನಿದ್ದೆನೇ ಹಾಳು ಮಾಡಿತ್ತು. ನೋಡ್ರಿ ಮಲ್ಕೊತೀನಿ ಅಂತ ಯಾವ ಥರ ಡ್ರಾಮಾಗಳು ಮಾಡ್ತಾರೆ ಅಂತ. ಹೋಗ್ತಾ ಹಂಗೆ ಭರಮಸಾಗರ ಬಂದಿತ್ತು. ಭರಮಸಾಗರಲ್ಲಿ ಇಳ್ಕೊಂಡು ಕಾರಲ್ಲಿರೋ ಲಗೇಜೆಲ್ಲ ತಕ್ಕೊಂಡು ಬಸ್ ಹತ್ತಿದ್ವಿ. ಬಸ್ ಹತ್ಬಿಟ್ಟು ನಮ್ಮ ಅಕ್ಕ ಅವರೆಲ್ಲ ಮುಂದೆ ಕೂತ್ಕೊಂಡ್ರು. ನಾನು ಲಾಸ್ಟಲ್ಲಿ ಪೂರ್ತಿ ಕಿಟಕಿ ಪಕ್ಕ ಕೂತ್ಕೊಂಡು ಆರಾಮ್ ನೋಡ್ತಾ ಇದ್ದೆ. ಅಷ್ಟರಲ್ಲಿ ಕಂಡಕ್ಟ್ರು ಬಂದು ನನ್ನ ಕೈಲಿ ಒಂದು ಟಿಕೆಟ್ ಕೊಟ್ಟರು. 40 ರೂಪಾಯಿ ಟಿಕೆಟು ಚಿತ್ರದುರ್ಗಕ್ಕೆ. ಚಿತ್ರದುರ್ಗ ಮುಟ್ಟಿದ್ವಿ. ಕಲ್ಲಿನ ಕೋಟೆ ನೋಡಿ ಹೋಗ್ತಾ ಇದ್ವಿ. ಹಾಗೆ ಹೋಗ್ತಾ ಮಧ್ಯಾಹ್ನ ಊಟಕ್ಕೆ ಏನು ತೊಗೋಬೇಕಂತ ಯೋಚನೆ ಮಾಡ್ತಾಯಿದ್ದೆ. ಹಂಗೆ ಬಸ್ ಇಳಿದಿದ ತಕ್ಷಣ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿರೋ ಹೋಟ್ಲಿಗೆ ಹೋದೆ. ಅಲ್ಲಿ ಏನು ಸಿಗುತ್ತೋ ಏನಂತ ನನಗೂ ಗೊತ್ತಿರಲಿಲ್ಲ. ನೋಡೋಣ ಏನು ಸಿಗುತ್ತೆ ಅಂತ ಒಳಗಡೆ ಹೋಗಿ ಒಂದು ರೈಸ್ ಬಾತ್ 2 ದೋಸೆ ತೊಗೊಂಡು ಪಾರ್ಸಲ್ಗೆ ಅಂತ ಅಲ್ಲಿ ಹೋದೆ. ಪಾರ್ಸಲ್ ಮಾಡಿಕೊಟ್ರು. ಇವ್ರು ಯಾವ ಬಸ್ ಹತ್ತಿದ್ರು ಅಂತ ನನಗೂ ಗೊತ್ತಿರಲಿಲ್ಲ. ಹೋಗಿ ನೋಡಿದ್ರೆ EV ಪವರ್ ಪ್ಲಸ್ ಬಸ್ ಹತ್ತು ಕೂತಿದ್ರು. ಅದರಲ್ಲಿ ನೋಡಿದ್ರೆ ಊಟ ಮಾಡೋಕ್ಕಾಗಲ್ಲ. ಆದರೂ ಹಂಗೆ ಇಟ್ಕೊಂಡಿರ್ತೀವಿ, ಮುಂದೆ ಎಲ್ಲಾನ ಊಟಕ್ಕೆ ನಿಲ್ಸ್ದಾಗ ಊಟ ಮಾಡೋಣ ಅಂತೇಳಿ ಬಸ್ ಹತ್ತಿದೆ. ಬಸ್ ನೋಡಿ ಈ ಥರ ಇತ್ತು. AC ಬಸ್ ಅಂತ ಆಲ್ರೆಡಿ ಫಿಲ್ ಆಗಿದ್ರು. ನನ್ನ ತಲೆ ಮೇಲೆ ಏನಿದೆ ಅಂತ ನೋಡ್ತಾ ಇದ್ದೆ. AC ಇತ್ತು ಮತ್ತು ಒಂದು ದೊಡ್ಡದು ಲೈಟ್ ಇತ್ತು, ಒಂದು ಚಿಕ್ಕದು ಲೈಟ್ ಇತ್ತು. ಬೇಕಾದರೆ ಆನ್ ಮಾಡ್ಕೋಬೋದು. ಬಟ್ ನಾವು ಹೋಗಿದ್ದು ಡೇ ಟೈಮಲ್ಲೂ, ಸೊ ನಮಗೆ ನೆಸಸರಿ ಇರಲಿಲ್ಲ. ಸೊ ಸುಮ್ಮನೆ ನಿಮ್ಗೆ ತೋರ್ಸೋಕ್ಕೋಸ್ಕರ ನಾನು ಆನ್ ಮಾಡಿದ್ದು. ಅಷ್ಟರಲ್ಲಿ ಕಂಡಕ್ಟರ್ ಬಂದು ಟಿಕೆಟ್ ಕೊಟ್ಟರು. ಟಿಕೆಟ್ ತೊಗೊಂಡು ಟಿಕೆಟ್ ಪ್ರೈಸ್ ನೋಡೋಣ ಎಷ್ಟಿದೆ ಅಂತಂದರೆ 571 ರೂಪಾಯಿ ಒಬ್ಬರಿಗೆ, ಚಿತ್ರದುರ್ಗದಿಂದ ಬೆಂಗಳೂರಿಗೆ. ಕಣ್ತರಿಸಲ್ಲಿ ಹೈವೇ ಪಕ್ಕದಲ್ಲಿರೋ ಕಾಮತ್ ರೆಸ್ಟೋರೆಂಟ್ ಒಳಗೆ ಹತ್ರ ನಿಲ್ಲಿಸಿದ್ರು. ನಾವು ಕಾಮತ್ ಹೋಟ್ಲ ಹತ್ರ ತಿನ್ನಲಿಲ್ಲ. ಪ್ರೈಸ್ ನಿಮಗೆ ಗೊತ್ತು. ನಾವು ಪಾರ್ಸಲ್ ತೊಗೊಂಡಿದ್ದು ಊಟನ ತಿಂತಾಯಿದ್ವಿ. ನಾನು ನಮ್ಮ ಅಕ್ಕ ಅವರೆಲ್ಲ ಬಸ್ ಪಕ್ಕ ನಿಂತ್ಕೊಂಡು ಈ ಥರ ತಿಂದೆ. ಮನೆಗೆ ಹೋಗ್ಬೇಕಂತ ಮೆಟ್ರೋ ಹಾಕ್ಕೊಂಡು ಮನೆಗೆ ಬಂದೆ.